ಇನ್ನು ತಲೆಬುರುಡೆ ಕೇಸ್ ತನಿಖೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬುರುಡೆ ಜಾಡು ಹಿಡಿದು ಹೊರಟಂತ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನು ಚಿನ್ನಯ್ಯನ ಸಮೇತ ಎಂಟ್ರಿ ಕೊಟ್ಟಿದ್ದಂತ ಎಸ್ಐಟಿ ಟೀಮು ಎರಡನೇ ದೂರುದಾರ ಜಯಂತ್ ಮನೆಯಲ್ಲಿ ನಿನ್ನೆ ಮಹಜರು ಕೂಡ ಮಾಡಿದ್ರು. ಈ ವೇಳೆ ಬುರುಡೆ ಷಡ್ಯಂತ್ರದ ಹಿಂದಿನ ಕರಾಳ ಸತ್ಯವನ್ನ ರಿವೀಲ್ ಆಗಿದೆ. ಬೆಂಗಳೂರು ಟು ಧರ್ಮಸ್ಥಳ ರಹಸ್ಯ ಬೆನ್ನತ್ತಿದ ಎಸ್ಐಟಿ. ರಾಜಧಾನಿಯಲ್ಲೇ ಷಡ್ಯಂತ್ರ ಹೆಣೆದಿದ್ದ ಬುರುಡೆ ಗ್ಯಾಂಗ್. ಧರ್ಮಸ್ಥಳ ಬುರುಡೆ ಪ್ರಕರಣ ಬಗೆಲಷ್ಟು ಬಯಲಾಗ್ತಿದೆ. ದಿನಕ್ಕೊಂದು ಹೊಸ ಆಯಾಮ ಪಡೆದುಕೊಳ್ತಿದೆ. ಬುರುಡೆ ಗ್ಯಾಂಗ್ ರಹಸ್ಯ ಭೇದಿಸಲು ಸಜ್ಜಾದ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿಯಿಂದ ಸೀದಾ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು, ಮಾಸ್ಕ್ ಮ್ಯಾನ್ ಕರೆತಂದು ಎರಡನೇ ದೂರುದಾರ ಜಯಂತ್ ವಾಸವಿದ್ದ ಪೀಣ್ಯದ ಬಾಡಿಗೆ ಮನೆಯನ್ನ ಜಾಲಾಡಿದ್ರು. ಎಸ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ಐಟಿ ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ದೂರುದಾರ ಜಯಂತ್ ಮನೆಯಲ್ಲಿ ಅಧಿಕಾರಿಗಳು ಮಹಜರು ನಡೆಸಿದ್ರು. ಈ ವೇಳೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದ್ದೇ ಬೆಂಗಳೂರಿನಲ್ಲಿ ಎಂಬ ಸ್ಫೋಟಕ ವಿಚಾರ ಪಟ ಬಯಲಾಗಿದೆ. ಧರ್ಮಸ್ಥಳ ಷಡ್ಯಂತ್ರದ ಸೂತ್ರಧಾರನೇ ಜಯಂತ್ ಎಂಬ ಗಾಢವಾದ ಅನುಮಾನ ಮೂಡಿದೆ. ಜಯಂತ್ ಮನೆಯೇ ಬುರುಡೆ ಕಹಾನಿ ಹೆಡ್ ಕ್ವಾರ್ಟರ್. ಭಾರಿ ಗುಲ್ಲೆಬ್ಬಿಸಿದ್ದ ಬುರುಡೆ ಧರ್ಮಸ್ಥಳಕ್ಕೂ ಮೊದಲು ಬೆಂಗಳೂರಿನ ಜಯಂತ್ ಮನೆಗೆ ಎಂಟ್ರಿ ಕೊಟ್ಟಿತ್ತು ಎಂಬ ವಿಚಾರ ಬಹಿರಂಗವಾಗಿದೆ. ಇದೇ ಜಯಂತ್ ಮನೆಯಲ್ಲಿರುವ ಕೊಠಡಿಯಲ್ಲಿ ಚಿನ್ನಯ್ಯ ತಂದ ಬುರುಡೆಯನ್ನ ಬರೋಬ್ಬರಿ 4 ದಿನ ಇಡಲಾಗಿತ್ತು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಜಯಂತ್ ಮನೆಯಲ್ಲಿ ಇಂಚಿಂಚು ತಲಾಶ್ ನಡೆಸಿದ್ದಾರೆ. ಈ ವೇಳೆ ಚಿನ್ನಯ್ಯನ ರಹಸ್ಯ ಕಾಪಾಡಲು ಜಯಂತ್ ಆಶ್ರಯ ನೀಡಿದ್ದ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ದೂರುದಾರ ಜಯಂತ್ ಮನೆಯಲ್ಲೇ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡೋಕೆ ಕಾರಣ ಏನು? ಜಯಂತ್ಗೂ ಮಾಸ್ಕ್ ಮ್ಯಾನ್ಗೂ ಏನು ಲಿಂಕು? ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಹೇಳಿದ ಸ್ಫೋಟಕ ಮಾಹಿತಿ ಏನು ಅಂತ ನೋಡೋದಾದ್ರೆ, ಧರ್ಮಸ್ಥಳದ ವಿರುದ್ಧ ಜಯಂತ್ ಮನೆಯಲ್ಲೇ ಷಡ್ಯಂತ್ರ ಮಾಡಿದ್ದಾಗಿ ಚಿನ್ನಯ್ಯ ವಿಚಾರಣೆ ವೇಳೆ ಹೇಳಿದ್ದಾನಂತೆ. ಬೆಂಗಳೂರಿನ ಪೀಣ್ಯದಲ್ಲಿರುವ ಬಾಡಿಗೆ ಮನೆಯನ್ನೇ ಜಯಂತ್ ಕಚೇರಿ ಮಾಡಿಕೊಂಡಿದ್ದ. 2023ರಲ್ಲೇ ಚಿನ್ನಯ್ಯ ಜಯಂತ್ ನಿವಾಸಕ್ಕೆ ಬಂದಿದ್ದು, ಕೋರ್ಟ್ಗೆ ಹಾಜರಾಗುವ ತನಕ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದಾನಂತೆ. ತಿಮರೋಡಿ ಸಂಪರ್ಕದ ಬಳಿಕವೂ ಚಿನ್ನಯ್ಯ ಬೆಂಗಳೂರಿನಲ್ಲೇ ಇದ್ದ. ಕಳೆದ 6 ತಿಂಗಳ ಹಿಂದಿನಿಂದ ಇದೇ ಪೀಣ್ಯದ ಮನೆಯಲ್ಲಿ ತಂಗಿದ್ದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇಲ್ಲಿಂದಲೇ ವಕೀಲರ ಜೊತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದಾಗಿ ಚಿನ್ನಯ್ಯ ಹೇಳಿದ್ದಾನೆ. ಆಸ್ತಿ ಆದಾಯಕ್ಕೆ ಸಂಬಂಧಿಸಿದ ದಾಖಲೆಗಳು ವಶಕ್ಕೆ. ಇನ್ನು ಜಯಂತ್ ಮನೆಯಲ್ಲಿ ಮಹಜರು ನಡೆಸಿ ಆಸ್ತಿ ಆದಾಯಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಲ್ಯಾಪ್ಟಾಪ್ ಕೂಡ ವಶಕ್ಕೆ ಪಡೆದಿದ್ದು, ಬಿಳಿ ಬಣ್ಣದ ಬಟ್ಟೆಯಲ್ಲಿ ವಶಕ್ಕೆ ಪಡೆದ ವಸ್ತುಗಳನ್ನು ಪ್ಯಾಕ್ ಮಾಡಲಾಗಿದೆ. ಗಿರೀಶ್ ಮಟ್ಟಣ್ಣನವರೆಗೂ ಎಸ್ಐಟಿ ತಲಾಶ್ ಬಿಸಿ. ಜಯಂತ್ ಬಳಿಕ ಗಿರೀಶ್ ಮಟ್ಟಣ್ಣನವರಿಗೂ ಪುಕ ಶುರುವಾಗಿದೆ. ಸಾಕಾರ ನಗರದ ಅಪಾರ್ಟ್ಮೆಂಟ್ನ ಬಾಡಿಗೆ ಮನೆಯಲ್ಲಿ ಮಟ್ಟಣ್ಣ ವಾಸವಿದ್ದು, ಇಲ್ಲೂ ತನ್ನನ್ನ ಕರೆತಂದಿದ್ದಾಗಿ ತನಿಖಾ ತಂಡದ ಎದುರು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಅಧಿಕಾರಿಗಳು ಮಟ್ಟಣ್ಣನವರ ಮನೆಯಲ್ಲೂ ಮಹಜರು ನಡೆಸುವ ಸಾಧ್ಯತೆ ಇದೆ. ವಿಚಾರಣೆ ವೇಳೆ ಮುಸುಕುದಾರಿ ಹೇಳಿದ್ದನ್ನೆಲ್ಲ ಗಮನಿಸಿದ್ರೆ, ಬುರುಡೆ ಗ್ಯಾಂಗ್ ಬೆಂಗಳೂರಿನಲ್ಲಿ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಗೊತ್ತಾಗಿದೆ. ಇದೀಗ ಎಸ್ಐಟಿ ಬಿ ಗ್ಯಾಂಗ್ ಮನೆಗಳಲ್ಲಿ ಮಹಜರು ನಡೆಸಿದ್ದು, ಯಾರ್ಯಾರ ಮನೆಯಲ್ಲಿ ಏನೇನೋ ಮಸಲತ್ತು ನಡೆದಿದೆ ಅನ್ನೋ ರಹಸ್ಯ ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ತಲೆಬುರುಡೆ ಕೇಸ್ ತನಿಖೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬುರುಡೆ ಜಾಡು ಹಿಡಿದು ಹೊರಟಂತ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನು ಚಿನ್ನಯ್ಯನ ಸಮೇತ ಎಂಟ್ರಿ ಕೊಟ್ಟಿದ್ದಂತ ಎಸ್ಐಟಿ ಟೀಮು ಎರಡನೇ ದೂರುದಾರ ಜಯಂತ್ ಮನೆಯಲ್ಲಿ ನಿನ್ನೆ ಮಹಜರು ಕೂಡ ಮಾಡಿದ್ರು. ಈ ವೇಳೆ ಬುರುಡೆ ಷಡ್ಯಂತ್ರದ ಹಿಂದಿನ ಕರಾಳ ಸತ್ಯವನ್ನ ರಿವೀಲ್ ಆಗಿದೆ. ಬೆಂಗಳೂರು ಟು ಧರ್ಮಸ್ಥಳ ರಹಸ್ಯ ಬೆನ್ನತ್ತಿದ ಎಸ್ಐಟಿ. ರಾಜಧಾನಿಯಲ್ಲೇ ಷಡ್ಯಂತ್ರ ಹೆಣೆದಿದ್ದ ಬುರುಡೆ ಗ್ಯಾಂಗ್.
ಧರ್ಮಸ್ಥಳ ಬುರುಡೆ ಪ್ರಕರಣ ಬಗೆಲಷ್ಟು ಬಯಲಾಗ್ತಿದೆ. ದಿನಕ್ಕೊಂದು ಹೊಸ ಆಯಾಮ ಪಡೆದುಕೊಳ್ತಿದೆ. ಬುರುಡೆ ಗ್ಯಾಂಗ್ ರಹಸ್ಯ ಭೇದಿಸಲು ಸಜ್ಜಾದ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿಯಿಂದ ಸೀದಾ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು, ಮಾಸ್ಕ್ ಮ್ಯಾನ್ ಕರೆತಂದು ಎರಡನೇ ದೂರುದಾರ ಜಯಂತ್ ವಾಸವಿದ್ದ ಪೀಣ್ಯದ ಬಾಡಿಗೆ ಮನೆಯನ್ನ ಜಾಲಾಡಿದ್ರು. ಎಸ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ಐಟಿ ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ದೂರುದಾರ ಜಯಂತ್ ಮನೆಯಲ್ಲಿ ಅಧಿಕಾರಿಗಳು ಮಹಜರು ನಡೆಸಿದ್ರು. ಈ ವೇಳೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದ್ದೇ ಬೆಂಗಳೂರಿನಲ್ಲಿ ಎಂಬ ಸ್ಫೋಟಕ ವಿಚಾರ ಬಟ ಬಯಲಾಗಿದೆ. ಧರ್ಮಸ್ಥಳ ಷಡ್ಯಂತ್ರದ ಸೂತ್ರಧಾರನೇ ಜಯಂತ್ ಎಂಬ ಗಾಢವಾದ ಅನುಮಾನ ಮೂಡಿದೆ. ಜಯಂತ್ ಮನೆಯೇ ಬುರುಡೆ ಕಹಾನಿ ಹೆಡ್ ಕ್ವಾರ್ಟರ್. ಭಾರಿ ಗುಲ್ಲೆಬ್ಬಿಸಿದ್ದ ಬುರುಡೆ ಧರ್ಮಸ್ಥಳಕ್ಕೂ ಮೊದಲು ಬೆಂಗಳೂರಿನ ಜಯಂತ್ ಮನೆಗೆ ಎಂಟ್ರಿ ಕೊಟ್ಟಿತ್ತು ಎಂಬ ವಿಚಾರ ಬಹಿರಂಗವಾಗಿದೆ. ಇದೇ ಜಯಂತ್ ಮನೆಯಲ್ಲಿರುವ ಕೊಠಡಿಯಲ್ಲಿ ಚಿನ್ನಯ್ಯ ತಂದ ಬುರುಡೆಯನ್ನ ಬರೋಬ್ಬರಿ 4 ದಿನ ಇಡಲಾಗಿತ್ತು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಜಯಂತ್ ಮನೆಯಲ್ಲಿ ಇಂಚಿಂಚು ತಲಾಶ್ ನಡೆಸಿದ್ದಾರೆ. ಈ ವೇಳೆ ಚಿನ್ನಯ್ಯನ ರಹಸ್ಯ ಕಾಪಾಡಲು ಜಯಂತ್ ಆಶ್ರಯ ನೀಡಿದ್ದ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ದೂರುದಾರ ಜಯಂತ್ ಮನೆಯಲ್ಲೇ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡೋಕೆ ಕಾರಣ ಏನು? ಜಯಂತ್ಗೂ ಮಾಸ್ಕ್ ಮ್ಯಾನ್ಗೂ ಏನು ಲಿಂಕು? ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಹೇಳಿದ ಸ್ಫೋಟಕ ಮಾಹಿತಿ ಏನು ಅಂತ ನೋಡೋದಾದ್ರೆ, ಧರ್ಮಸ್ಥಳದ ವಿರುದ್ಧ ಜಯಂತ್ ಮನೆಯಲ್ಲೇ ಷಡ್ಯಂತ್ರ ಮಾಡಿದ್ದಾಗಿ ಚಿನ್ನಯ್ಯ ವಿಚಾರಣೆ ವೇಳೆ ಹೇಳಿದ್ದಾನಂತೆ. ಬೆಂಗಳೂರಿನ ಪೀಣ್ಯದಲ್ಲಿರುವ ಬಾಡಿಗೆ ಮನೆಯನ್ನೇ ಜಯಂತ್ ಕಚೇರಿ ಮಾಡಿಕೊಂಡಿದ್ದ. 2023ರಲ್ಲಿ ಚಿನ್ನಯ್ಯ ಜಯಂತ್ ನಿವಾಸಕ್ಕೆ ಬಂದಿದ್ದು, ಕೋರ್ಟ್ಗೆ ಹಾಜರಾಗುವ ತನಕ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದಾನಂತೆ. ತಿಮರೋಡಿ ಸಂಪರ್ಕದ ಬಳಿಕವೂ ಚಿನ್ನಯ್ಯ ಬೆಂಗಳೂರಿನಲ್ಲೇ ಇದ್ದ. ಕಳೆದ 6 ತಿಂಗಳ ಹಿಂದಿನಿಂದ ಇದೇ ಪೀಣ್ಯದ ಮನೆಯಲ್ಲಿ ತಂಗಿದ್ದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇಲ್ಲಿಂದಲೇ ವಕೀಲರ ಜೊತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದಾಗಿ ಚಿನ್ನಯ್ಯ ಹೇಳಿದ್ದಾನೆ. ಆಸ್ತಿ ಆದಾಯಕ್ಕೆ ಸಂಬಂಧಿಸಿದ ದಾಖಲೆಗಳು ವಶಕ್ಕೆ. ಇನ್ನು ಜಯಂತ್ ಮನೆಯಲ್ಲಿ ಮಹಜರು ನಡೆಸಿ ಆಸ್ತಿ ಆದಾಯಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಲ್ಯಾಪ್ಟಾಪ್ ಕೂಡ ವಶಕ್ಕೆ ಪಡೆದಿದ್ದು, ಬಿಳಿ ಬಣ್ಣದ ಬಟ್ಟೆಯಲ್ಲಿ ವಶಕ್ಕೆ ಪಡೆದ ವಸ್ತುಗಳನ್ನ ಪ್ಯಾಕ್ ಮಾಡಲಾಗಿದೆ. ಗಿರೀಶ್ ಮಟ್ಟಣ್ಣನವರೆಗೂ ಎಸ್ಐಟಿ ತಲಾಶ್ ಬಿಸಿ. ಜಯಂತ್ ಬಳಿಕ ಗಿರೀಶ್ ಮಟ್ಟಣ್ಣನವರಿಗೂ ಪುಕ ಶುರುವಾಗಿದೆ. ಸಾಕಾರ ನಗರದ ಅಪಾರ್ಟ್ಮೆಂಟ್ನ ಬಾಡಿಗೆ ಮನೆಯಲ್ಲಿ ಮಟ್ಟಣ್ಣ ವಾಸವಿದ್ದು, ಇಲ್ಲೂ ತನ್ನನ್ನ ಕರೆತಂದಿದ್ದಾಗಿ ತನಿಖಾ ತಂಡದ ಎದುರು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಅಧಿಕಾರಿಗಳು ಮಟ್ಟಣ್ಣನವರ ಮನೆಯಲ್ಲೂ ಮಹಜರು ನಡೆಸುವ ಸಾಧ್ಯತೆ ಇದೆ. ವಿಚಾರಣೆ ವೇಳೆ ಮುಸುಕುದಾರಿ ಹೇಳಿದ್ದನ್ನೆಲ್ಲ ಗಮನಿಸಿದ್ರೆ, ಬುರುಡೆ ಗ್ಯಾಂಗ್ ಬೆಂಗಳೂರಿನಲ್ಲಿ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಗೊತ್ತಾಗಿದೆ. ಇದೀಗ ಎಸ್ಐಟಿ ಬಿ ಗ್ಯಾಂಗ್ ಮನೆಗಳಲ್ಲಿ ಮಹಜರು ನಡೆಸಿದ್ದು, ಯಾರ್ಯಾರ ಮನೆಯಲ್ಲಿ ಏನೇನು ಮಸಲತ್ತು ನಡೆದಿದೆ ಅನ್ನೋ ರಹಸ್ಯ ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.